ಎಲ್ಲ ಎಷ್ಟು ಚೆನ್ನಾಗಾಯ್ತು ನೋಡಿ. ಅಯ್ಯೋ ಕೇಳ್ತೀರಾ ರಾಮಯ್ಯ ಸರ್, ಒಂಥರ ಈ ದಸರಾ ಈ ವರ್ಷ ಸೆಲೆಬ್ರೇಷನ್ ಹೆಂಗದೆ ಅಂದ್ರೆ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅಂತ ಎಲ್ಲೂ ನೋಡಿದ್ರು ನೀವೇ ಕಾಣ್ತೀರಾ. ಯಾರು ಬಾಯಲ್ಲಿ ಕೇಳಿದ್ರು ನಿಮ್ದೇ ಮಾತು, ಅಯ್ಯೋ ನಮ್ ರಾಮಯ್ಯವ್ರು ಹಂಗ್ ಮಾಡಿದ್ರು, ನಮ್ ರಾಮಯ್ಯವ್ರು ಹಿಂಗ್ ಮಾಡಿದ್ರು ಅಂತ ನಿಮ್ಮನ್ನ ಒಗ್ಲಿದ್ದು. ಎಲ್ಲ ಎಷ್ಟು ದೂರ ಕಣ್ಣು ನಡ್ಸೋರು ಬರೀ ನೀವೇ ಕಾಣ್ತೀರಾ. ಹೌದಾ? ಇವಳೊಬ್ಳು ಬಕೆಟ್ ಇಡಿ ಅಂದ್ರೆ ಬಕೆಟ್ ಅಲ್ಲೇ ಸ್ನಾನ ಮಾಡಿಸ್ತಾಳೆ. ಏನಂದ್ರೆ ಅಲ್ಲ ನೀನು 2,000 ರೂಪಾಯಿ ನಿನ್ನ ಹೆಂಡತಿಗೆ 6 ತಿಂಗಳಿಂದ ಬಂದಿಲ್ಲ ಅಂತ ಹೊಟ್ಟೆ ಊರಿಗೆ ಹಿಂಗೆ ಮಾಡ್ತಾ ಇದ್ದೆ. ಪಾಪ ಅವಳು 6 ತಿಂಗಳಿಂದ ದುಡ್ಡು ಬಂದಿಲ್ಲಿರೋದಕ್ಕೆ ಇವಾಗ ಕುಡಿಯೋಕೆ ಇಸ್ಕತ್ತಿದ್ದ. 6 ತಿಂಗಳಿಂದ ರಗಳೆ ತಕ್ಕ ಕೂತಾನೆ. ಈಗ ಹೆಂಡತಿರ ದುಡ್ಡಲ್ಲಿ ಬದುಕ್ತಿಯಲ್ಲ ನೀನು ಒಂದು ಗಂಡಸ. ಸರ್ ನೀವು ಬದಲಾಗಿದ್ದ ನಿಮ್ಮನ್ನೇನೋ ಕೇಳಬೇಕು ಅನ್ಕೊಂಡು ಮರ್ತೇ ಬಿಟ್ಟೆ ಸರ್. ಆಯ್ತು ಕೇಳು. ನೀವು ಬೇಜಾರು ಮಾಡ್ಕೋಬಾರ್ದು. ಬೇಜಾರು ಮಾಡ್ಕೊಳ್ಳಲ್ಲ. ನೀವು ಅಳಬಾರ್ದು. ಅಳಲ್ಲ ಕೇಳಮ್ಮ. ನೀವು ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳದ್ನಲ್ಲ. ಕಿರ್ಚಾಡಲ್ಲ ಅಂತ ಹೇಳದ್ನಲ್ಲ. ನೋಡಿ ನಿಮ್ ಮುಖದಲ್ಲಿ ಕಾಣಿಸ್ತಾ ಇದೆ. ಆಯ್ತು ಏನು ಹೇಳಮ್ಮ. ಮತ್ತೆ ಒಂದು ಸೆಲ್ಫಿ ತಗೋಬೇಕು. ಆಯ್ತು ತಗೊಳಮ್ಮ. ನನ್ನ ಹತ್ರ ಮೊಬೈಲ್ ಇಲ್ಲ. ಅದು ಯಾಕಮ್ಮ ಮೊಬೈಲ್ ಇಲ್ಲ? ಯಾಕೆ ಮೊಬೈಲ್ ಇಲ್ಲ ಅಂದ್ರೆ ನೀವು 3 ತಿಂಗಳಿಂದ ದುಡ್ಡು ಹಾಕಿಲ್ಲ. ನೀವು ಹಾಕ್ಬಿಡಿ, ನಾ ಪಟಕ್ಕಂತ ಫೋನ್ ತಗೋಬಿಡ್ತೀನಿ. ಈಗ ಸದ್ಯಕ್ಕೆ ನಿಮ್ಮ ಫೋನಲ್ಲಿ ತಗೊಳ್ಳಿ. ಆಯ್ತಾಯ್ತು, ಅದು ಬಂದಾಗ ತೆಗೆದ್ಬಿಟ್ಟು ಅಲ್ಲಿಗೆ ಕಳಿಸ್ತೀನಿ. ಯಾಕಂದ್ರೆ ನೋಡಿ 7,000 ರೂಪಾಯಿ ಕೊಡೋದು, ಕೆಲವರು ಬಾಗಿಲಿ ಕೆತ್ತನೆ ಮಾಡಿಸ್ಬಿಟ್ಟಿದ್ದಾರೆ ನಂದ, ಕೆಲವರು ಫ್ರಿಡ್ಜು, ಕೆಲವರು ವಾಷಿಂಗ್ ಮಿಷಿನು, ಕೆಲವರು ಲೈಬ್ರರಿ, ಕೆಲವರು ಶೌಚಾಲಯ. ಯಾಕಮ್ಮ ಮನೆ ಶೌಚಾಲಯ ಇದ್ದರೆ ಒಳ್ಳೇದು, ಹೆಣ್ಮಕ್ಳು ಗೌರವ ಕಾಪಾಡೋದು. ಈಗ ನೋಡಿ ಮೊಬೈಲ್ ತಗೊಂಡಿಲ್ಲ, 7,000 ದಾಕ ತಗೋತಾಳೆ ಅಂದರೆ ಗ್ಯಾರಂಟಿ ಯೋಜನೆ ಎಲ್ಲರಿಗೂ ತಲುಪ್ತಾ ಇದೆ ಹೆಣ್ಮಕ್ಳಿಗೆ. ಅಪ್ಪಾಜಿ ನಿಮಗೆ ಅದೇ ಹೆಣ್ಮಕ್ಳ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ, ಅದ್ಯಾಕೆ ನಮ್ಮ ಮೇಲಿಲ್ಲ? ನಿನ್ನ ಮೇಲೆ ಇದನ್ನು ಜುಟ್ಟು ಇಟ್ಬಿಟ್ಕೊಂಡಿದ್ಯಲ್ಲಪ್ಪ. ಏನಂದ ನಿನ್ನ ಅರ್ಥ? ಅಲ್ಲ ರಾಮಯ್ಯವ್ರೆ, ಅವ್ರು ಕೇಳ್ತಿರೋದು ನಮ್ಮ ಮೇಲೆ ಅಂತಂದ್ರೆ ಗಂಡಸರ ಮೇಲೆ ಹಾಕಿಲ್ಲ ಅಂತ. ನೋಡಪ್ಪ, ಗಂಡಸರು ಎಲ್ಲರೂ ದುಡ್ಡು ತಿಂತಿದ್ದಾರೆ, ನೀವು ಪಾಪ ಹೆಂಗಸರು ಎಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಯೋಜನೆಗಳನ್ನ, ಫ್ರೀ ಬಸ್ಸು, ಪಾಪ ಎಷ್ಟೋ ಜನ ಬಸ್ಸೇ ಎತ್ತಿರಲಿಲ್ಲ ಹೆಂಗಸರು. ಬಸ್ಸು ಫ್ರೀ ಅಂದಾಗ ಅದನ್ನು ನಮಸ್ಕಾರ ಮಾಡಿಕೊಂಡು ಬಸ್ ಹತ್ತಿ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಾದೇಶ್ವರನ ಬೆಟ್ಟ, ಬಾದಾಮಿ, ಬನಶಂಕರಿ, ಅಲ್ಲಿ ರಾಯಚೂರು ತನಕ ಹೋಗ್ಬಿಟ್ಟು ಅಲ್ಲಿಂದ ಇದೆ ಯಾವುದು ರಾಘವೇಂದ್ರ ಸ್ವಾಮಿ ನೋಡ್ಕೊಂಡು ರಾಮಯ್ಯವ್ರೆ ದೊಡ್ಡ ಮನ್ಸು ಮಾಡಿ ಒಂಚೂರು ಫ್ಲೈಟ್ ಟಿಕೆಟ್ನು ಫ್ರೀ ಮಾಡಿ ಕೊಟ್ಬಿಟ್ರೆ ಸಿರಿಡಿ ಎಲ್ಲಾ ಕಡೆ ತಿರುಗಾಡ್ಕ ಬರ್ತೀವಿ. ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ಫ್ಲೈಟ್ ಪ್ಯಾಕೇಜು ಒಂದು ಗ್ಯಾರಂಟಿ ಇರುತ್ತೆ. ಹೌದಾ? ಒಂದ್ಸರಿ ಒಳ್ಳೆ ಲೇಡೀಸ್ ಅಲ್ವಾ? 5 ವರ್ಷದಲ್ಲಿ ಒಂದ್ಸರಿ ಫ್ಲೈಟ್ ಪ್ಯಾಕೇಜ್ ಓನ್ಲಿ ಫಾರ್ ಲೇಡಿ. ಅಪ್ಪಾಜಿ ಆಯ್ತು, ಕೈ ತೆಗಿ. ನಮ್ದು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ವಿನ್ ಆದ್ರೆ ಥೈಲ್ಯಾಂಡ್ ಪ್ಯಾಕೇಜು, ಬ್ಯಾಂಕಾಕ್ ಪ್ಯಾಕೇಜು ಎಲ್ಲ ಮಾಡಿಕೊಟ್ರೆ ನಿಮ್ಗೆ ಹೆಂಗೆ ಓಟ್ ಹೊತ್ತಿದೀವಿ ಅಂದ್ರೆ ನೋಡಿ ಇವಾಗ ಓಟ್ ಹೊತ್ತೀನಿ ಅಂದನಲ್ಲ, ನೆಕ್ಸ್ಟ್ ಹೊತ್ತಾಗ ಒಂದೇ ಸರಿ ಬ್ಯಾಂಕಾಕ್ ಪ್ಯಾಕೇಜ್ ಅಂತ ಹಾಕ್ಸ್ಬಿಡ್ತೀನಿ. ನಿನ್ ಜೊತೆಗೆ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿಮ್ಮ ತಂದೆ ತಾಯಿ ಕುಟುಂಬ ಸೇರಿ ಹೋಗ್ಬೇಕು ಬರಬೇಕು. ಓಕೆನಾ? ಅಪ್ಪಾಜಿ ಬೇಡ, ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಮಾಡಿ. ನಾವಿಲ್ಲೇ ಹೆಬ್ಬಾಳ್ ಫ್ಲೈಓವರು, ನಾಯ್ಡಳ್ಳಿ ಫ್ಲೈಓವರು ಇಲ್ಲೆಲ್ಲ ಹೋಗ್ಕೊಂಡು ಬರ್ತೀವಿ. ಲೋಕಲ್ ಇವನು ಪಕ್ಕಾ ಲೋಕಲ್ಲು. ನಾವು ಈ ಸ್ಥಿತಿಗತಿಗಳನ್ನ ನೋಡಿ ನೋ ಪ್ಯಾಕೇಜಸ್. ಆಯ್ತು ಅಪ್ಪಾಜಿ, ಓಕೆ. ಅಂದ್ರೆ ಒಂದ್ ಕಣ್ಣಿಗೆ ಎಣ್ಣೆ, ಇನ್ನೊಂದು ಕಣ್ಣಿಗೆ ತುಪ್ಪ. ನೋಡಪ್ಪ, ಎಣ್ಣೆ, ಬೆಣ್ಣೆ, ತುಪ್ಪ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದನ್ನೆಲ್ಲ ಹಂಚೋಳು ಯಾರು? ಲಕ್ಷ್ಮಿಯರು. ಅದಕ್ಕೆ ನಾವು ಎಲ್ಲ ಯೋಜನೆಗಳು ಅವ್ರು ಕೊಟ್ಬಿಡ್ತೀವಿ. ತಿಂಗಳ ರೇಷನಲ್ಲಿ ತುಪ್ಪ, ಬೆಣ್ಣೆ ತಂದು ನಿಮಗೆ ಹಾಕಿ ತಿನ್ಸಿರೋದಕ್ಕೆ ನೀವು ಒಂಥರ ಭೂತಂದಿ ಕಣ ಊದ್ಕೊಂಡಿದೆ. ಅದು ನೀವು ಬಂದಾಗಿಂದ ಒಂದು ಲಾಸ್ಟ್ ಚಿಕ್ಕ ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡೆ, ಮರ್ತು ಹೋಗ್ತಿತ್ತು. ಅದೇನಂದ್ರೆ, ನೀವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ದಸರಾ ಎಲ್ಲ ತುಂಬಾ ನೋಡಿರ್ತೀರಾ? ಭಾಳ ನೋಡಿದೀವಿ. ಹೌದು. ಅಂದ್ರೆ ಚಿಕ್ಕವರಿದ್ದಾಗ ಅವಾಗ ನೋಡಿದ್ರಲ್ವಾ, ಇವಾಗಿನ ದಸರಾಕ್ಕೂ ಅವಾಗಿನ ದಸರಾಕ್ಕೂ ಏನ್ ಡಿಫ್ರೆನ್ಸು ಅಂತ. ಆಗನ್ ದಸರಾ ಹೆಂಗೆಂಗೋ ಇತ್ತು. ಅದೇ ಹೆಂಗೆಂಗೋ ಅದು ಹೆಂಗಾಗಿತ್ತು. ಈಗಲೂ ಐ ಆಮ್ ಎ ಯಂಗ್ ಬಾಯ್. ನೀವು ಯಂಗ್ ಬಾಯ್? ಯಂಗ್ ಬಾಯ್ ಅನ್ಕೋಬೇಕಮ್ಮ. ಯಾಕಂದ್ರೆ ಈ ದಸರಾ ಇತ್ತಲ್ಲ, ನಾವು ಮೈಸೂರು ಪಕ್ಕದವರಲ್ವ ಎಲ್ಲ. ನಮ್ಮೂರಿಂದ ಸಿದ್ದರಾಮಯ್ಯನ ಉಂಡಿಯಿಂದ ಮೈಸೂರಿಗೆ ನಾವು 28 ಕಿಲೋಮೀಟರ್ ನಡ್ಕೊಂಡು ಹೋಯ್ತಿದ್ದು. ಅಲ್ಲಿ ಅಂಬಾರಿ ನೋಡಬೇಕು, ಆನೆ ನೋಡಬೇಕು, ಜನರು ನೋಡಬೇಕು. ಚಿಕ್ಕ ವಯಸ್ಸಲ್ಲಿ ಹೆಜ್ಜೆ ಮಿಷಿನು ಅನ್ಕಡೆ ಅಲ್ಲಿಗೆ ಹೋಗೋದು, ಆಮೇಲೆ ಸಾರೋಟು, ಚಾಮುಂಡಮ್ಮನ ದೇವಸ್ಥಾನ, ಮಹಿಷಾಸುರ, ಇವೆಲ್ಲನೂ ನೋಡೋಕ್ಕೆ ನಾವು ಹೋಯ್ತಿದ್ದು. ಆಗ ಏನು ಮಾಡೋದು ಅಂದರೆ, ಪಾಪ
ತಂದೆ ತಾಯಿಗಳು ಕೆಲವರು ಕೆಂಕುಳು ಹೊತ್ಕೊಳ್ಳೋರು. ಕೆಂಕುಳು ಅಂದರೆ ಇದು ಕಂಕುಳು ಅಂತೀವಲ್ಲ, ಅದನ್ನು ಕೆಂಕುಳು ಅನ್ನೋದು ನಾವು. ಕೆಲವರು ಕೆಂಕುಳು ಹೊತ್ಕೊಂಡು ಮಕ್ಕಳು ಕರ್ಕೊಬೋಗೋರು. ಇನ್ನು ಕೆಲವರು ತಂದೆ ಆಗಿರ್ತಕ್ಕಂಥವ್ರು ಪಾಪ ಈ ಹೆಗಲ ಮೇಲೆ ಕುಂಡಿಸ್ಕೊಬಿಟ್ಟು ಮಕ್ಕಳನ್ನ ಪಾಪ ದಸಕ್ಕೆ ನಡ್ಕೊ ಹೋಗೋರು. ಅದಕ್ಕೆ ಆಗಿನವ್ರಿಗೆ ಯಾವುದೇ ಕಾಯಿಲೆ ಕಷಾಲೆ ಇರ್ತಿರ್ಲಿಲ್ಲ. ಆಮೇಲೆ ಕರ್ಕೊಂಡೋಗಿ ಪಾಪ ನಮಗೆ ಕಾಣಲ್ಲ ಅಂದರೆ ತಂದೆ ಆಗಿರ್ತಕ್ಕಂಥವನು ನಮ್ಮನ್ನೆಲ್ಲ ಎತ್ತಿ ಹೆಗಲ ಮೇಲೆ ಹಾಕೊಂಡು, ನೋಡಿದೆ ಕುಸು, ನೋಡಿದೆಪ್ಪ, ಕಾಣಿಸ್ತಾ, ದೇವ್ರು ಕಾಣಿಸ್ತಾ ಅನ್ನೋನು. ನಾವು ಅವಾಗ ಅಂಬರಿಗೆ ನೋಡ್ಬಿಟ್ಟು, ಓ ದೇವ್ರು ಕಾಣಿಸ್ತು ನಾವು ನೋಡಿದ್ವು. ಪಾಪ ನಮ್ಮ ಅಪ್ಪ ಅವ್ರು ನೋಡಿದ್ರೆ ಇಲ್ವೋ ಗೊತ್ತಿಲ್ಲ, ಹಂಗಂತಿದ್ದು. ಆಮೇಲೆ ವಯಸ್ಸಾದ್ಮೇಲೆ ಯೋಚನೆ ಮಾಡೋದು, ದೇವ್ರು ಕಾಣಿಸ್ತಾ ಅಂತ ನಮ್ಮಪ್ಪ ಹೆಗಲ ಮೇಲೆ ಕೂರಿಸ್ಕೊಬಿಟ್ಟು, ದೇವ್ರು ನೋಡು, ಅಂಬಾರಿ ಒಳಗೆ ದೇವ್ರದ ನೋಡು ಅಂತ ಹೇಳ್ತಿದ್ದ. ನಾವು ಅಲ್ಲಿ ದೇವ್ರು ಕಾಣಿಸುತ್ತೆ ಅಂತ ತಿಳ್ಕೊತಿದ್ವಲ್ಲ. ಆದ್ರೆ ನಾವು ಕೂತಿರೋದೇ ಅಪ್ಪ ಅನ್ನೋ ದೇವ್ರ ಮೇಲೆ ಅಂತ ನಮಗೆ ಈಗ ಗೊತ್ತಾಗುತ್ತೆ. ಆಯ್ತು ಹೊಳ್ಬೇಡ, ಸುಮ್ಮನಿರಪ್ಪ. ಅಪ್ಪ ಐ ಲವ್ ಯು ಪಾ, ಐ ಲವ್ ಯು ಪಾ, ಅಮ್ಮ ಐ ಲವ್ ಯು ಮಾ, ಐ ಲವ್ ಯು ಮಾ. ಡ್ಯಾಡಿ ಮಮ್ಮಿ ಬಿಟ್ಟಿಲ್ಲ. ಏಯ್ ಯಾವನ ಅವನು ಕಳಿಸಿ ಆಚೆಗೆ ಅವನ್ನ ಕುಡಿದ್ಬಿಟ್ಟು ಬಂದಿದೆ ಎಂಬುದೇವಿ. ಏಯ್ ನಿನ್ಗೆಲ್ಲವೇ ಹೇಳ್ತಿರೋದು. ಏನೋ ಒಂದು ಅರ್ಧ ಗಂಟೆ ಮಾತಾಡ್ತೀವಿ ಅಂತ ಕೂತ್ಕೊಳ್ಳೋಕ್ಕಾಗಲ್ವ ನಿಮ್ಗೆ? ಏಯ್ ಯಾರ್ಯಾರು ಪೊಲೀಸರು ಕೂರ್ಸ್ರಿ ಅವ್ರನ್ನ. ಇಲ್ಲಿ ಕಾರ್ಯಕ್ರಮ ಮಾಡ್ತಿರೋದು ನೋಡೋಕ್ಕಾಗಲ್ವ ರೀ? ಏಯ್ ಕೂತ್ಕೊಳ್ರಿ. ಅಪ್ಪಾಜಿ ಒಂಚೂರು ಪ್ಲೀಸ್ ಒಂಚೂರು. ಅಲ್ಲ ಸರ್, ಯಾವ ಸ್ಟೇಜ್ಗೆ ಹೋದ್ರು ನೀವೇ ಹಿಂಗ್ ಅಂತಿರ್ತೀರಲ್ಲ. ಅದು ಯಾವ ಶಕ್ತಿಯಿಂದ ತೀರ್ಥ ಕೊಡಬೇಕು ಅಂತ. ಮೊನ್ನೆ ಪಾಪ ಮಸ್ತಕ್ ಅವ್ರು ಬಂದು ಉದ್ಘಾಟನೆ ಮಾಡಿ ದೇವಸ್ಥಾನದಲ್ಲಿ ಮಂಗಳಾರತಿ ತಗೊಂಡು ಅದ್ಧೂರಿಯಾಗಿ ದಸರಾ ಉದ್ಘಾಟನೆ ಮಾಡಿದ್ರು. ಈ ಸಮಾರಂಭದ ಸಂದರ್ಭದಲ್ಲಿ ಪಾಪ ಅವರೆಲ್ಲ ಕೂತಾರೆ. ಬೂಖರ್ ಪ್ರಶಸ್ತಿ ತಗೊಂಡಿರೋರು ದೊಡ್ಡವರೆಲ್ಲ ಕೂತವ್ರೆ. ಒಂದು ಅರ್ಧ ಗಂಟೆ ದಸರಾ ಉದ್ಘಾಟನೆ ಬಗ್ಗೆ ಮಾತಾಡ್ತಾ ಇದ್ರೆ ಎಲ್ಲ ಎದ್ದು ಹೋಯ್ತವ್ರೆ. ಹಂಗೆ ಇಲ್ಲೂ ಎದ್ದೋಯ್ತಾರೆ. ಆಗ ನಾನೇ ಕಮಾಂಡ್ ಮಾಡೋದು, ಏಯ್ ಯಾಕೆ ಎದ್ದೋಯ್ತಾರೆ, ಕುದೋಯ್ ಸುಮ್ಮನೆ. ಅವ್ರು ಯಾರು ಇಲ್ಲ, ಅವ್ರು ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಿರ್ತಾರೆ. ಇಲ್ಲಿ ನಾನು ಕೊಟ್ಟರೆ ಅವಾಗೆಲ್ಲ ಕೂತ್ಕೊಂಡ್ರು ಕೇಳಿಸ್ಕೊಂಡ್ರು. ಬಂದ್ರೆ ತೀರ್ಥ. ಅದಕ್ಕೆ ಇಲ್ಲಿ ಅವ್ನಿಗೆ ಹೇಳದೆ, ಏಯ್ ಕುದ ಸುಮ್ಮನೆ. ರಾಮಯ್ಯ ಸರ್, ನಿಮ್ದು ಇದೆಲ್ಲ ಟ್ಯಾಲೆಂಟ್ ನೋಡ್ತಾ ಇದ್ರೆ ನಂಗೂ ಖುಷಿ ಆಯ್ತದೆ. ನಮಗೂ ಈ ಥರದ್ದು ಏನಾರು ಒಂದಷ್ಟು ಹೇಳ್ಕೊಡಿ. ನೀನೇ ದೊಡ್ಡ ಬಾಯಿ ಬಡಿಕೆ ಅಲ್ಲಮ್ಮ, ನಿನಗೇನು ಟ್ರೈನಿಂಗ್ ಕೊಡಬೇಕಾಗಿಲ್ಲ. ಆದ್ರೂ ನಿಮ್ಮಿಂದ ಕಲಿಬೇಕು ಅಂತ. ನೀ ಕಲಿಬೇಕೇನಪ್ಪ. ಅಪ್ಪಾಜಿ ನಂಗೊಂಚೂರು ಕಳಿಸ್. ಒಂದು ಪಿಕ್ಚರ್ ನೆನೆಸ್ಕೊಳ್ಳಿ. ಯಾವುದು? ಹೆಂಗ್ ಕಲಿಸ್ತಾ ಇದ್ರು ಗುರು ಶಿಷ್ಯರು. ಅದರಲ್ಲಿ ನೋಡ್ರಪ್ಪ, ಹಿಂಗ್ ಹೊಡೆದ್ರೆ ಚಟಾರ್, ಹಿಂಗೆ ಬಿಟ್ರೆ ಡಮಾರ್, ಹೀಗೆ ಬಡಿದ್ರೆ ಚಟೀರ್, ಹೀಗೆ ಬಡಿದ್ರೆ ಬಡಾರ್. ತಿಳ್ಕೊಟ್ರೇನ್ರೋ? ಇದು ಯಾಕೋ ಅರ್ಥ ಆಗಿಲ್ಲ. ಆ ಥರ ನಾನು ಹೇಳ್ಕೊಡ್ತೀನಿ. ಎಲ್ಲರೂ ಮಾತಾಡಬೇಕಾದ್ರೆ ಕಮಾಂಡಿಂಗ್ ಇರಬೇಕು. ಸುತ್ತಮುತ್ತ ಎಲ್ಲರನ್ನೂ ನೋಡ್ಬೇಕೀಗೆ. ಏನಪ್ಪ, ಏ ರಾಮಚಂದ್ರ, ಏ ಬಾಲಕೃಷ್ಣ, ಏ ಆನಂದು, ಏ ನಿಂಗರಾಜು, ಏ ಬಸವರಾಜು, ಒಂದು ಹೆಸರನ್ನ ಕರೀತಾ ಇರ್ಬೇಕು. ಎಲ್ಲ ಸುತ್ತ ಅಲರ್ಟ್ ಆಯ್ತಾರೆ. ಒಂಚೂರು ಅಲರ್ಟ್ ಬೇರೆ ಕಡೆ ಹೋಯ್ತದೆ ಅಂದ್ರೆ ಏಯ್ ಸರ್, ಒಂದು ಸ್ಮಾಲ್ ಡೌಟ್ ಸರ್. ಏನು? ನಿಮ್ಗೆ ಅವ್ರದ್ದೆಲ್ಲ ಪರಿಚಯ ಇದೆ ಸರ್? ನಿಮ್ಮ ಫ್ರೆಂಡ್ಸ್ ಅವರೆಲ್ಲ ಯಾರು? ಬಸವರಾಜು, ಲಿಂಗರಾಜು. ಯಾವನೋ ಗೊತ್ತು, ಸುಮ್ಮನೆ ಹೇಳೋದಷ್ಟೇ. ಯಾವನ 10,000ದಲ್ಲಿ ಒಬ್ಬ ಇರ್ತಾನೆ, ಇಲ್ಲ ಇರಲ್ಲ. ಆದ್ರೆ ಯಾರೋ ಗೊತ್ತಿರೋನು ಕೂಗ್ತವನೆ ಅಂತ ತಿಳ್ಕೋಬೇಕು ಜನ. ಒಳ್ಳೆ ಪ್ಲಾನ್ ಅಪ್ಪಾಜಿ ನಿಮ್ದು. ಇನ್ನೊಂದು ಯಾವ್ದು ಗೊತ್ತಾ? ಯಾವ್ದಪ್ಪಾಜಿ? ಈ ಅಂತಾರಲ್ಲ, ಅದಕ್ಕೆ BGM ಹಾಕ್ಬಿಡಪ್ಪ, ಪಿಕ್ಚರ್ದು. ಹೇಯ್ 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 ಹೇಯ್, ಇದು ಒನ್ ಡೇ ಮ್ಯಾಚು ಕಣು. ನೋಡಿದ್ರ? ಆವಾಗ ಅದಕ್ಕೆ ಎಲ್ಲರೂ ಹೋದ್ರೆ ನೀವು ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂದ್ರೆ ಏಯ್ 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 ಸುಮ್ಮನೆ ಒಡಿರಿ ಕಪಾಲ್ಕೆ, ಏಯ್ ಕಳ್ಸಾಚೆಗೆ. ಏನಪ್ಪ ಮಾಡ್ತಾ ಇದ್ದೀರಾ? ಏಯ್ ಭತ್ ಅಂತ ಎಲ್ಲರ ಮೇಲೂ ಕೈ ಎತ್ತಬಾರ್ದು. ಹಾಗಂತ ಎಲ್ಲರ ಮೇಲೂ ಕೈ ಎತ್ತಬಾರ್ದು. ಹೇಳೋದನ್ನ ಕೇಳಿಸಿ. ನನ್ನ ಚಾಪ್ಟರ್ ಮುಗೀತಿ. ಹಂಗಲ್ಲ, ಅವ್ರು ಇದನ್ನ ನಮ್ಗೆ ಹೇಳ್ತಿದ್ರೆ ಸುಮ್ಮನೆ ಹಮ್ಮಿಕೊಂಡಿರಿ ಅಂತ. ಅದನ್ನೇ ನಾನು ಹೇಳದ್ದು. ಗೊತ್ತಾಯ್ತಲ್ಲ? ಹುಚ್ಚಿ ಆಗ್ಬಿಟ್ಟಿಲ್ಲ ನೋಡಿ ಸರ್ ಅವಳು. ಹುಚ್ಚಿ. ಈಗ ಒಂದು ಕೆಲಸ ಮಾಡೋಣ, ಚಿಕ್ಕಬಳ್ಳಾಪುರದ ಮಗನ ಕರೆಸಿದ್ರೆ ಎಲ್ಲ ಸರಿ ಐತಿ.